ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ. ಈ ವಿಡಿಯೋ ಮಾಡೋಕ್ಕೆ ಏನು ಕಾರಣಪ್ಪ ಅಂದರೆ, ಇದು ನಮ್ಮ ಹೊಲ ಇದೆ ಸ್ನೇಹಿತರೆ. ಇದು ಹೊಲದು ತೊಗರಿ ರಾಶಿ ಇದೆ, ಅಲ್ಲಿ ಮಷಿನ್ ಹಚ್ಚಿದ್ದಾರೆ. ಅಲ್ಲಿ ಇದು ತಮ್ಮ ಕಾಣಬಹುದು, ಇದು ಕಂಪ್ನಿ. ಇಲ್ಲಿ ಪಕ್ಕದಲ್ಲಿ ರಾಶ್ಟ್ರೀಯ ಸಿಮೆಂಟ್ ಕಂಪ್ನಿ ಇದೆ. ಸೊ ವಿಷಯ ಏನಪ್ಪ ಅಂದರೆ, ಇದು ನೋಡ್ಕೊಳ್ಳಿ ಸ್ನೇಹಿತರೆ. ಇದು ಪೂರ್ತಿ ಹೊಲ 2013ರಲ್ಲಿ ಖರೀದಿಯಾಗಿದೆ. ಇದು 13-14ರಲ್ಲಿ ಪೂರ್ತಿ ಬೀಳಿದೆ. ಬೀಳಂದರೆ ಪಡಾವು, ಏನು ಸಾಗುವಳಿ ಮಾಡ್ತಾಯಿಲ್ಲ. ರೈತರಿಂದ ಭೂಮಿ ಖರೀದಿ ಮಾಡಿದೆ ರಾಶ್ಟ್ರೀಯ ಸಿಮೆಂಟ್ ಕಂಪನಿ. ಏನಪ್ಪ ವಿಷಯ ಅಂದರೆ, ರಾಶ್ಟ್ರೀಯ ಸಿಮೆಂಟ್ ಕಂಪನಿ ತನ್ನ 4ನೇ ಸಿಮೆಂಟ್ ಘಟಕಕ್ಕಾಗಿ 1000 ಎಕರೆ ಭೂಮಿ ಖರೀದಿ ಮಾಡಿದೆ. ಅದರಲ್ಲಿ 200 ಎಕರೆದಲ್ಲಿ ತನ್ನ ಪ್ಲಾಂಟ್ ಸ್ಥಾಪನೆ ಮಾಡಿದೆ ಮತ್ತು ಇನ್ನುಳಿದು ಹಾಗೆ ಪಡ ಬಿಟ್ಟಿದೆ. ಆಲ್ರೆಡಿ 1000 ಎಕರೆಗಿಂತ ಮುಂಚೆ ಅದರಲ್ಲಿ 2000 ಎಕರೆ ಪಡ ಬಿದ್ದಿದೆ. ಅದು ಯಾವುದೇ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ. ಅದು ಸಾಕಷ್ಟು ಬಾರಿ ಮೇಲಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ, ಸಚಿವರುಗಳಿಗೆ, ಶಾಸಕರುಗಳಿಗೆ, ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲರಿಗೂ ನಾನು ದೂರು ಸಲ್ಲಿಸ್ತಾ ಬಂದಿದ್ದೆ. ನಾನು ವಿಷಯ ಏನಪ್ಪ ಅಂದರೆ, 1000 ಎಕರೆ ಆದ ನಂತರ ಅದು 2009 ಮತ್ತು 10ರಲ್ಲಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಸೆಕ್ಷನ್ 109 ಅಂದರೆ 109(1)(a) ಪ್ರಕಾರ ಇಂಡಸ್ಟ್ರಿ ಪರ್ಪೋಸ್ ಆಗಲಿ ಅಥವಾ ಇನ್ನಿತರ ಸಾರ್ವಜನಿಕ ಉದ್ಯಮಗಳಾಗಲಿ ಅಥವಾ ಹಾಸ್ಪಿಟಲ್ ಆಗಲಿ ಅಥವಾ ಇನ್ನಿತರ ಯಾವುದೇ ಒಂದು ಸ್ಥಾಪನೆ ಮಾಡಬೇಕಾದ್ರೆ ಸರ್ಕಾರ ಅಧಿಸೂಚನೆ ಹೊರಡಿಸ್ತದೆ, ಕೆಲವು ಕಂಡೀಷನ್ ಹಾಕಿ. ಹೀಗಾಗಿ ರಾಶ್ಟ್ರೀಯ ಸಿಮೆಂಟ್ ಕಂಪನಿಗೂ ತನ್ನ 4ನೇ ಸಿಮೆಂಟ್ ಘಟಕಕ್ಕಾಗಿ 1000 ಎಕರೆ ಅಧಿಸೂಚನೆ ಹೊರಡಿಸಿರ್ತದೆ 2009 ಮತ್ತು 10ರಲ್ಲಿ. ಅದು ಭೂಮಿ ಖರೀದಿ ಮಾಡಿದೆ. ಅದು ರೈತರಿಂದ 3.5 ಲಕ್ಷ ಎಕರೆ ಪರ್ ಎಕರ್ ಕೃಷಿ ಭೂಮಿಯನ್ನು, ಫಲವತ್ತಾದ ಕೃಷಿ ಭೂಮಿ ಮತ್ತು ನಿಮಗೆ ಉದ್ಯೋಗ ಕೊಡಲ್ಲಂತ ಅದಕ್ಕೆ 4.5 ಲಕ್ಷ ಸೇರಿಸಿ 8 ಲಕ್ಷ ಮಾಡಿ ರೈತರಿಂದ ಭೂಮಿ ಖರೀದಿ ಮಾಡಿದೆ. ಅದಕ್ಕಾಗಿ ಸತತ ನಾವು ರೈತರಿಗೆ ತೊಗೊಂಡು ಎಸ್.ಕೆ. ಕಾಂತ್ ಅವ್ರ ನೇತೃತ್ವ, ಮಾಜಿ ಮಂತ್ರಿಗಳಾದಂಥ ಎಸ್.ಕೆ. ಕಾಂತ್ ಅವ್ರ ನೇತೃತ್ವದಲ್ಲಿ ಸಹಾಯಕ ಆಯುಕ್ತರ ಕಾರ್ಯಾಲಯ ಸೇಡಂ ಮುಂದುಗಡೆ 6 ವರ್ಷ ಧರಣಿ ಸತ್ಯಾಗ್ರಹ ಕುಂತಿದ್ದೆವು. ಕರ್ನಾಟಕದ ಇತಿಹಾಸದಲ್ಲೇ ಅಷ್ಟು 6 ವರ್ಷ ಧರಣಿ ಸತ್ಯಾಗ್ರಹ ಮಾಡಿದ್ದು ಯಾವುದೂ ಉದಾಹರಣೆ ಇಲ್ಲ. ಅದು ಎಸ್.ಕೆ. ಕಾಂತ್ ಅವ್ರ ನೇತೃತ್ವದಲ್ಲೇ ಕುಳಿತಿದ್ದು ರೈತರು. ಕೂಡ್ಗಿ, ಹಂಗನಳ್ಳಿ, ಸ್ಟೇಷನ್ ತಾಂಡ, ಭೀಮನಗರ್ ಈ ಎಲ್ಲ ರೈತರು ಮತ್ತು ಗ್ರಾಮಸ್ಥರು. 1000 ಎಕರೆ ಇದೆ. ಆನಂತರ ಅದಕ್ಕಾಗಿ ಗಣಿಗಾರಿಕೆ ಅಂತ ತಿಳ್ಕೊಂಡು ಮತ್ತು 400 ಎಕರೆ ಖರೀದಿಗಾಗಿ ಪ್ರಸ್ತಾವನೆ ಸಲ್ಲಿಸಿರ್ತದೆ ಇದು ರಾಶ್ಟ್ರೀಯ ಸಿಮೆಂಟ್ ಕಂಪನಿ. ಮತ್ತು 109ನಲ್ಲಿ 109 ಏನು ಹೇಳ್ತಪ್ಪ ಅಂದರೆ, ಕಂಪ್ನಿಯ ಮಾಲೀಕರು ಮತ್ತು ರೈತರು ಮಧ್ಯದಲ್ಲಿ ಯಾರೂ ಇಲ್ಲ, ಯಾವ ಸರ್ಕಾರವೂ ಬರೋದಿಲ್ಲ, ಯಾವುದೂ ಬರೋದಿಲ್ಲ. ರೈತರು ಮತ್ತು ಕಂಪ್ನಿ ಮಾಲೀಕರು ಅಂದರೆ ಕಂಪ್ನಿ ಸಿಬ್ಬಂದಿಗಳು, ಅವರ ಮ್ಯಾನೇಜ್ಮೆಂಟು ಸೇರಿ ರೈತರಿಗೆ ಒಂದು ಒಳ್ಳೆಯ ಪರಿಹಾರ ಸಿಗಲಿ, ಒಂದು ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ರೇಟಿಗೆ ಖರೀದಿ ಮಾಡಲಿ ಅಂತ ಅದು ಒಂದು ಒಳ್ಳೆಯ ಉದ್ದೇಶ ಅದು. ನಾವು ಕಾಂತಾ ಸಾಬ್ರು ಹೇಳ್ತಾಯಿದ್ರು, ಅದು 93-94ನಲ್ಲಿ ಅಂತ ತಿದ್ದುಪಡಿ ತೊಗೊಂಬಂದಿದ್ದಾರಂತೆ 109ಕ್ಕೆ, ದೇವೇಗೌಡವರು ಮುಖ್ಯಮಂತ್ರಿಯವರು ಇದ್ದಾಗ. ಅದು ಒಳ್ಳೆಯ ಉದ್ದೇಶ. ಅದು ಏನಪ್ಪ ಅಂದರೆ, ರೈತ ತನ್ನ ಭೂಮಿ 1 ಲಕ್ಷಕ್ಕೂ ಮಾರ್ಕೋಬೋದು, 1 ಕೋಟಿಗೂ ಮಾರ್ಕೋಬೋದು. ಕಂಪ್ನಿ ಮತ್ತು ರೈತ ಮಧ್ಯದಲ್ಲಿ ಯಾರೂ ಹೋಗಬಾರ್ದು. ಆ ರೈತ ಎಷ್ಟು ಹೇಳ್ತಾನೆ ಬೆಲೆಗೆ ಅಷ್ಟು ಖರೀದಿ ಮಾಡಬೇಕಂತ. ಆದರೆ ಕೆಲವು ಮಧ್ಯವರ್ತಿಗಳು ಮತ್ತು ಕೆಲವು ದಲ್ಲಾಳಿಗಳು ಸೇರಿಕೊಂಡು ಪೋಸಲಾಯಿಸಿ ನಿಮಗೆ ನೌಕರಿ ಕೊಡ್ತೀವಿ, ಅದು ಕೊಡ್ತೀವಿ, ನಿಮಗೆ ಸರಿಯಾಗಿ
ಒಳ ಕಾಂಟ್ರಾಕ್ಟರ್ಸ್ ಕೊಡ್ತೀವಿ, ನೌಕರಿ ಕೊಡ್ತೀವಿ ಅಂತ ಹೇಳಿ ಫುಸಲಾಯಿಸಿ ಎಲ್ಲ ರೈತರಿಂದ ಭೂಮಿ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಅವರು, ಖರೀದಿ ಮಾಡಿಬಿಟ್ಟಿದ್ದಾರೆ ಅವರು. ರಿಜಿಸ್ಟರ್ ಆಗಿದೆ. ಅದನ್ನು ನಾವು ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ, ಭೂಮಿದ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅಂದರೆ ಪ್ರತಿ ಎಕರೆಗೆ 8 ಲಕ್ಷ ಇದೆ. ಇವರು ಪ್ರತಿ ಎಕರೆಗೆ 8 ಲಕ್ಷ ಕೊಟ್ಟು ಖರೀದಿ ಮಾಡಿ ಆನಂತರ ನಿಮಗೆ ನೌಕರಿ ಉದ್ಯೋಗ ಕೊಡಲ್ಲ ಅಂತ ಮತ್ತು ಮೇಲೆ 4 ಲಕ್ಷ ಕೊಡ್ಬೇಕಾಗಿತ್ತು ಇವರು. ಯಾರು ಉದ್ಯೋಗ ಬೇಡ ಅಂತಾರೆ. ಆದರೂ ಆ ರೀತಿ ಮಾಡಿಲ್ಲ ಅವರು. ಬರೀ 3.5 ಲಕ್ಷ ಪ್ರತಿ ಎಕರೆ, 3.5 ಲಕ್ಷ ಭೂಮಿಗೆ ಮತ್ತು 4.5 ಲಕ್ಷ ನಿಮಗೆ ಉದ್ಯೋಗ ಕೊಡಲ್ಲಂತ ಬರ್ಸ್ಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ನಮಗೆ ಉದ್ಯೋಗನೂ ಬೇಕು ಮತ್ತು ನಮಗೂ ಹೆಚ್ಚಿನ ಪರಿಹಾರನೂ ಬೇಕಂತ ತಿಳ್ಕೊಂಡು ಕಾಂತಾ ಸಾಬ್ರ ನೇತೃತ್ವದಲ್ಲಿ ಸಹಾಯಕ ಆಯುಕ್ತರ ಕಾರ್ಯಾಲಯ ಮುಂದುಗಡೆ ಧರಣಿ ಸತ್ಯಾಗ್ರಹ ಕುಂತಿದ್ದೆವು. ಅದು ಕೊರೋನಾ ಮೂಮೆಂಟ್ ಇತ್ತು, ಹೀಗಾಗಿ ಎದ್ದು ಬಿಟ್ಟಿದ್ದೆವು ನಾವು. ಅದು ಇನ್ನೂ ಮುಂದುವರಿತಾ ಇದೆ, ಅದು ಮುಂದುವರಿಸ್ತಾ ಇದ್ದೀವಿ. ಏನು ಹೇಳೋಕ್ಕೆ ಬಯಸ್ತೀನಪ್ಪ ಅಂದರೆ, ಇದು ಮತ್ತು ಅಲ್ಲಿ ಕುಂತ ನಂತರ 2013ರಲ್ಲಿ ಮತ್ತು ಸರ್ಕಾರ ಅಧಿಸೂಚನೆ ಹೊರಡಿಸ್ತದೆ. 2013ರಲ್ಲಿ ಮತ್ತು 400 ಎಕರೆ ಖರೀದಿ ಮಾಡೋಕೆ ಅವ್ರಿಗೆ ಪರ್ಮಿಷನ್ ಕೊಡ್ತದೆ. ಅವ್ರಿಗೆ ಕೊಟ್ಟ ನಂತರ ಖರೀದಿ ಮಾಡಿದೆ, ಒಂದು 200 ಎಕರೆ ಖರೀದಿ ಮಾಡಿದೆ. ಆ ನಂತರ ಈ ವಿಷಯ ನನಗೆ ಗೊತ್ತಾಯ್ತು. ನನಗೆ ಗೊತ್ತಾದಾಗ ಮತ್ತೆ ನಾನು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳು, ಮೇಲಧಿಕಾರಿಗಳು ದೂರು ಸಲ್ಲಿಸಿದ ನಂತರ ಅದು ತಡೆ ಹಿಡಿದ್ರು. ಅದು ಕೇವಲ 200 ಎಕರೆ ಮಾತ್ರ ಖರೀದಿ ಮಾಡಿದ್ದಾರೆ, ಇನ್ನುಳಿದ 200 ಎಕರೆ ಖರೀದಿ ಮಾಡಿಲ್ಲ. ಅದರಲ್ಲಿ ಯಾಕೆ ನಿಂತದೋ ಯಾಕಿಲ್ಲೋ ಗೊತ್ತಿಲ್ಲ. ನನ್ನ ಭವಿಷ್ಯಕ್ಕೆ ನಾನು ಕಂಪ್ಲೇಂಟ್ ಮಾಡಿದ್ರೆ ಅಂತ ನನಗೆ ಸಾಕಷ್ಟು 10-15 ನೋಟಿಸ್ ಕೊಟ್ಟು ಅಲ್ಲಿ ಹೇರಿಂಗ್ ಆಗಿದೆ ಸಹಾಯಕ ಆಯುಕ್ತರ ಕಾರ್ಯಾಲಯ ಸೇಡಮ್ನಲ್ಲಿ. ಅದು ಒಂದು ಹಂತಕ್ಕೆ ಬಂದಿಲ್ಲ ಇನ್ನು. ಅದು ಒಳಗೆ ಏನು ರಿಪೋರ್ಟ್ ಕೊಟ್ಟರು ಮತ್ತು 2 ವರ್ಷ ಹಿಂದುಗಡೆ ಸರ್ಕಾರ ಮತ್ತು ಅಧಿಸೂಚನೆ ಹೊರಡಿಸಿ ಅವರಿಗೆ ಮತ್ತೆ 2 ವರ್ಷ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅವರಿಗೆ 400 ಎಕರೆಯಲ್ಲಿ. ಆ 400 ಎಕರೆಯಲ್ಲಿ 200 ಎಕರೆ ಖರೀದಿ ಮಾಡಿದರೆ, ಇನ್ನೂ 200 ಎಕರೆ ಖರೀದಿ ಮಾಡಬೇಕಾಗಿತ್ತು. ಆ ಯಾವುದು 200 ಎಕರೆ ಖರೀದಿ ಮಾಡಿದ್ದಾರೆ ಅದು ಈ ಭೂಮಿ. ಈ ಭೂಮಿ ಬರ್ತದೆ ಸ್ನೇಹಿತರೆ, ಈ ಭೂಮಿ ಬರ್ತದೆ. ಇದರ ಮಧ್ಯದ ಭಾಗದಲ್ಲಿ ನಮ್ಮ ಭೂಮಿ ಇದೆ, ನಾವು ಇನ್ನವರೆಗೂ ಕೊಟ್ಟಿದ್ದಿಲ್ಲ. ಇದು ಕಂಪ್ನಿ ಇದೆ ಸ್ನೇಹಿತರೆ, ಕಂಪ್ನಿ ಕಾಣ್ಬೋದು. ಇವಾಗ ಮತ್ತು ಎಕ್ಸ್ಟೆನ್ಷನ್ ಸಲುವಾಗಿ ಅಂತ ತಿಳ್ಕೊಂಡು ಮತ್ತು 2 ವರ್ಷ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅವರಿಗೆ. ಅದೂ ಮುಗಿತಾ ಬಂತು. ಆ ನಂತರ ಇವಾಗ ಇವ್ರ ಹತ್ರ ಏನಿಲ್ಲ ಅಂದರೆ 3,500 ಎಕರೆ ಭೂಮಿ ಇದೆ. ಇದ್ರ ಹತ್ರ ಇದು ಏನು ಮುಗಿತು 200 ಎಕರೆ ಇಲ್ಲಿವರೆಗೆ ಮುಗಿತು, ಇನ್ನೂ ಸ್ವಲ್ಪ ಮುಂದ್ಗಡೆ ಇದೆ. ಆ ನಂತರ ಮತ್ತೆ ಇಲ್ಲಿ ಟೆಂಡರ್ ಪಡೆದಿದ್ದಾರೆ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿದವರು. ಮತ್ತೆ ಎಷ್ಟು ಪಡೆದಿದ್ದಾರೆ ಅಂದರೆ ಮತ್ತೆ 2,000 ಎಕರೆ ಖರೀದಿಗಾಗಿ ಈಗ ಮಾಡ್ಬೋದು, ಅವರು ಸ್ಟಾರ್ಟ್ ಮಾಡ್ಬೋದು. ಅವರು ಮೈನಿಂಗ್ ಲೀಸು ಹಾಕಿದ್ದಾರೆ. ಅವರು ಟೆಂಡರ್ ಕೂಡ ಅವರಿಗೆ ಆಗಿದೆ, ಜಾಗತಿಕ ಟೆಂಡರ್ ಕರೆದಿದ್ದರು, ಅವರಿಗೆ ಆಗಿದೆ. 2,000 ಎಕರೆ ಅಂದರೆ ಇಲ್ಲಿ ಬೆನಕನಹಳ್ಳಿ ಸೀಮೆಗೆ ಹೋಗಿ ಹಾಕ್ತದೆ ಸ್ನೇಹಿತರೆ. ಇಲ್ಲಿ ಯಾವುದೂ ಭೂಮಿ ಕೃಷಿಗಾಗಿ ಉಳಿಯುವುದಿಲ್ಲ ಇಲ್ಲ ಯಾವುದು. ಇಲ್ಲಿ ಕಂಪ್ನಿಗೆ ಎಷ್ಟು ಆಗ್ತದೆ ಅಂದ್ರೆ ಒಂದು 5,000 ಎಕರೆ ಒಂದೇ ಸ್ಥಳದಲ್ಲಿ 5,000 ಎಕರೆ ಕೊಟ್ಟಂಗೆ ಆಗ್ತದೆ ರೀ. 3, 5, 7,000 ಎಕರೆ. ಆ ನಂತರ ಇದ್ರ ಪಕ್ಕದಲ್ಲಿ ದಿಗ್ಗಾಂವ್ ಸೀಮೆ ಇದೆ ಸ್ನೇಹಿತರೆ. ದಿಗ್ಗಾಂವ್ ಸೀಮೆಯಲ್ಲಿ ಮತ್ತು 2,000 ಎಕರೆ. ಅದು ಪಬ್ಲಿಕ್ ಹಿಯರಿಂಗ್ ಕಂಡಕ್ಟ್ ಮಾಡಿದ್ದಾರೆ. DC ಅವರು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಎಲ್ಲ ಮೀಟಿಂಗ್ನಾಗ ನಾವೆಲ್ಲ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೀವಿ. ನೀವು ಯಾರ್ಯಾರು ಅಪೋಸ್ ಮಾಡ್ತೀರಿ, ಎಲ್ಲರದ್ದು ಏನೇನು ತೊಂದರೆ ಆತ ನಾವೆಲ್ಲ ಸರ್ಕಾರಕ್ಕೆ ಕೊಡ್ತೀವಿ. ಅದು ನಿಮ್ಮದೆಲ್ಲ ಸರ್ಕಾರಕ್ಕೆ ತಿಳಿಸ್ತೀವಿ, ನಾವು ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತೀವಿ, ರಾಜ್ಯ ಸರ್ಕಾರಕ್ಕೆ ತಿಳಿಸ್ತೀವಿ, ಮೇಲ್ಗಡೆ ಅಧಿಕಾರಿಗಳಿಗೆ ಅಂಥೇಳಿ ಅವ್ರು ಎಲ್ಲ ಎಲ್ಲೆಲ್ಲಿ ಪಬ್ಲಿಕ್ ಕಂಡಕ್ಟ್ ಮಾಡಿದ್ದಾರೆ. DC ಫೌಜಿಯಾ ತರ್ನುಮರು ಎಲ್ಲ ಕಡೆ ಇದೇ ಮಾತು ಹೇಳಿದ್ದಾರೆ. ಇದೇ ಥರ ರೈತರಿಗೆ ಮೋಸ ವಂಚನೆ ಮಾಡಿ ಕಂಪ್ನಿ ಪರವಾಗಿ ಬರೆದು ಕಂಪ್ನಿಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಗೋ ಹಾಗೆ ಪ್ರಪೋಸಲ್ ಸಲ್ಲಿಸಿಬಿಟ್ಟಿದ್ದಾರೆ ಅವರು. ಇಲ್ಲೇ ಒಂದೇ ಸ್ಥಳದಲ್ಲಿ ಸಿಮೆಂಟ್ ಕಂಪನಿ ಏನಿಲ್ಲ ಅಂದರೆ ಸ್ನೇಹಿತರೆ 7,000 ಎಕರೆ ಭೂಮಿ ಇದೆ. ಮತ್ತು ರಾವೂರು 2,000 ಎಕರೆ, ಅದು ಬೇರೆ ಮೈನಿಂಗ್ ಬ್ಲಾಕ್ ಅಂತ. ಹೀಗಾಗಿ ಒಂದೇ ಸ್ಥಳದಲ್ಲಿ ಒಂದೇ ಕಂಪ್ನಿಗೆ 7,000 ಎಕರೆ ಭೂಮಿ ಖರೀದಿ ಮಾಡ್ತಾಯಿದೆ ಕಂಪ್ನಿ. ಇದಕ್ಕೆ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ, ಏನಾಗ್ತಾಯಿದೆ ಗೊತ್ತಾಗ್ತಾಯಿಲ್ಲ. ಪೂರ್ತಿ ಇದು ಇಲ್ಲೇ ನಾವು 1981ರಲ್ಲಿ
ನಮ್ಮ ಮನೆಯವ್ರದ್ದು ಭೂಮಿ ಇದೆ ಸ್ನೇಹಿತರೆ. ಇಲ್ಲಿ ಅವ್ರ ತಂದೆಯವ್ರ ಹೆಸರಿತ್ತು. ಆವಾಗ 9 ಎಕರೆ ತೊಗೊಂಡಿದ್ದಾರೆ ಸ್ನೇಹಿತರೆ. 1980-81ರಲ್ಲಿ ಮೈನಿಂಗಾಗಿ. ಅದು ಇನ್ನೂ ಬಳಕೆ ಮಾಡ್ಕೊಂಡಿಲ್ಲ. 1980-81ರಲ್ಲಿ ಖರೀದಿ ಮಾಡಿದಂಥದ್ದು KDB ಮುಖಾಂತರ. ಆ ಭೂಮಿನೇ ಇನ್ನೂ ಬಳಕೆ ಮಾಡ್ಕೊಂಡಿಲ್ಲ. ಇವಾಗ ಆದ ನಂತರ ಮತ್ತೆ ಕಂಪ್ನಿ 7,000 ಎಕರೆ ಖರೀದಿ ಮಾಡ್ತಾಯಿದೆ. ಯಾವುದು ಕಂಪ್ನಿ ಹಾಕ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ರೈತರಿಗೆ ಮೋಸ ವಂಚನೆ ಮಾಡಿ ಖರೀದಿ ಮಾಡ್ತಾಯಿದೆ. ಯಾವುದು ಉದ್ಯೋಗ ಇಲ್ಲ. ಮಾರ್ಕೆಟ್ ವ್ಯಾಲ್ಯೂನೇ ಇವಾಗ ಹೆಚ್ಚಾಗಿದೆ. ಮುಂಚೆ 15 ವರ್ಷ ಹಿಂದ್ಗಡೆ 8 ಲಕ್ಷ ಇತ್ತು. ಇವಾಗ 20-25 ಕೊಡ್ತಾ ಇದ್ದಾರೆ ಅಂತವೆ. ಈ ರೀತಿಯಾಗಿ ಸರ್ಕಾರ ಕಣ್ಮುಚ್ಚಿ ಕುಂತಿದೆ. ಯಾವುದೇ ರೈತರ ಪರವಾಗಿ ಆದೇಶ ಮಾಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರಗಳು ಕಣ್ಣು ಮುಚ್ಕೊಳ್ಳೋಕೆ ಕುಂತಿದ್ದಾವೆ. ಇದು ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತಿದೆ ನೋಡಿ ಸ್ನೇಹಿತರೆ. ಒಂದು 2 ಕಿಲೋಮೀಟ್ರ್ ದೂರ ಇರ್ಬೋದು ಸ್ನೇಹಿತರೆ. 2 ಕಿಲೋಮೀಟ್ರ್ ದೂರ ಇದೆ ಸ್ನೇಹಿತರೆ. ಸೊ ನಾ ಹೇಳೋದು ಏನಪ್ಪ ಅಂದರೆ, ಇವಾಗ ಏನು ಮತ್ತು 2,000 ಎಕರೆ ಖರೀದಿ ಮಾಡ್ತಾಯಿದ್ದಾರೆ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ. ಹಿಂದ್ಗಡೆ ಏನು ಮೈನ್ಸ್ ಇದೆ, ಇದು ನಾನು ದಿಗ್ಗಾಂವ್ ಗ್ರಾಮಸ್ಥರಿಗೆ ಮತ್ತು ಊಡ್ಗಿ ಹಂಗನಹಳ್ಳಿ ಗ್ರಾಮಸ್ಥರಿಗೆ ಮತ್ತು ಬೆನಕಳ್ಳಿ ಗ್ರಾಮಸ್ಥರಿಗೆ ಅವ್ರಿಗೆ ಗೊತ್ತಾಗ್ತದೆ. ಅವರಿಗೆ ಇದ್ರ ಹಿಂದ್ಗಡೆ ಮತ್ತು 2,000 ಅಂದರೆ ಬೆನಕಳ್ಳಿ ಸೀಮೆಗೆ ಹೋಗ್ತದೆ ಸ್ನೇಹಿತರೆ. ಅಲ್ಲಿಂದ ಶ್ರೀ ಸಿಮೆಂಟ್ ಕಂಪ್ನಿ ಇದೆ. ಫಲವತ್ತಾದ ಕೃಷಿ ಜಮೀನು ಹೊಂದಿದೆ. ಈ ಭಾಗದಲ್ಲಿ ಫಲವತ್ತಾದ ಕೃಷಿ ಜಮೀನು ಕೇವಲ 15-20 ಲಕ್ಷಕ್ಕಂತ ರೇಟ್ ಫಿಕ್ಸ್ ಮಾಡ್ತಾಯಿದ್ದಾರೆ. ಕೆಲವು ಮಧ್ಯವರ್ತಿಗಳು ಬಂದು ಅವ್ರಿಗೆ ಕಂಪ್ನಿ ಅನುಕೂಲ ಮಾಡಿಕೊಡ್ತಾಯಿದ್ದಾರೆ. ಈ ಕಂಪ್ನಿ 40 ವರ್ಷ ಆದ್ರೂ ಇನ್ನವರೆಗೂ ನಮ್ಮ ಮಾವನವ್ರದ್ದಾದಂಥ ಹಿರಿಗಪ್ಪ ಕೋಟ್ರಿಕೆ ಅವ್ರದ್ದು ಆವಾಗ 1981ರಲ್ಲಿ ಮಾಡಿದ ಜಮೀನು ಇನ್ನೂ ಬಳಕೆ ಮಾಡ್ಕೊಂಡಿಲ್ಲ. 40 ವರ್ಷ ಆಯಿತು. 45 ವರ್ಷ ಆಯಿತು. ಇವಾಗ ಮತ್ತೆ 3,000 ಎಕರೆ ಜಮೀನು ಖರೀದಿ ಮಾಡ್ತಾಯಿದ್ದೆ ಸ್ನೇಹಿತರೆ. ನಾನು ರೈತರಿಗೆ ಏನು ಹೇಳೋಕ್ಕೆ ಬಯಸ್ತೀಪ್ಪ ಅಂದರೆ, ನಾವು 6 ವರ್ಷ ಕುಂತಿದ್ದವರು ಧರಣಿ ಸತ್ಯಾಗ್ರಹ. ಅದ್ರಂತೂ ಇನ್ನೂ ಯಾರೂ ಪಾಠ ಕಲ್ತಿಲ್ಲ ರೈತರು. ಕೇವಲ ಕಂಪ್ನಿಗೆ ಭೂಮಿ ಕೊಡಮ್ಮಿ ಅಂತ ಹೇಳ್ತಿದ್ದಾರೆ. ಯಾವ ಉದ್ಯೋಗ ಕೊಡಲ್ಲ, ಏನೂ ಕೊಡಲ್ಲ, ಬಂದಂಥ ದುಡ್ಡು ಇರಲ್ಲ. ನಾನು ಯಾವುದೇ ಕಾರಣಕ್ಕೆ ಕಂಪ್ನಿಗೆ ಭೂಮಿ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಈ ಭಾಗದಲ್ಲಿ ಯಾವುದೂ ಭೂಮಿ ಇರೋದಿಲ್ಲ. ಇದು ಎಲ್ಲ ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ ಸ್ನೇಹಿತರೆ. ನಮ್ಮದು ಈ ಭೂಮಿ ಪಕ್ಕದಲ್ಲಿ ಒಂದು ಭೂಮಿ ಅವ್ರು ಕೊಟ್ಟಿಲ್ಲ, ಕೆಲವ್ರು ಕೊಟ್ಟಿಲ್ಲ. ಕೆಲವರು 4 ಜನರು ಇಷ್ಟೇ ಉಳಿದಿದ್ದಾರೆ. ರೈತರಿಗೆ ನಾನು ವಿನಂತಿ ಏನು ಮಾಡ್ಕೋತೀನಪ್ಪ ಅಂದರೆ, ಈ ಭಾಗದಲ್ಲಿ ಭೂಮಿ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಫಲವತ್ತಾದ ಭೂಮಿ ಅದ. ಅದು 15-20 ಲಕ್ಷ ಏನೂ ಆಗೋದಿಲ್ಲ ಈಗ. ಕಾರಣ ನೀವು ಯಾರೂ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಕೊಡೋದಿತ್ತಂದ್ರೆ ಸರಿಯಾಗಿ ಕೋಟಿಗಟ್ಟಲೆ ಕೊಟ್ಕೋರಿ. 1 ಕೋಟಿ 2 ಕೋಟಿ ಈ ರೀತಿ ಕೊಟ್ಕೋರಿ. ಅಥವಾ ಉದ್ಯೋಗ ಪಡೀರಿ. ಉದ್ಯೋಗ ಕೊಡ್ತಾಯಿಲ್ಲ. ಮತ್ತು ಯಾವ ಪುರುಷಾರ್ಥಕ್ಕಾಗಿ ಕಂಪ್ನಿಗೆ ನೀವು ಸರ್ಕಾರಗಳು ಪರವಾನಗಿ ಕೊಡ್ತಾ ಇದ್ದೇವೆ, ಏನು ಒಂದೂ ಗಮನ ಕೊಡ್ತಾ ಇಲ್ಲ. ಯಾವುದೇ ಒಂದು ಕಂಪ್ನಿ ಬರಬೇಕಂದ್ರೆ ಉದ್ಯೋಗ ಸಿಗ್ತದೆ, ಡೆವಲಪ್ಮೆಂಟ್ ಆಗ್ತದೆ, ಸುತ್ತಮುತ್ತ ಹಳ್ಳಿಗಳು ಡೆವಲಪ್ ಆಗ್ತಾವೆ ಅಂತ ಹೇಳ್ತಾರೆ. ಎಲ್ಲ ಇದು ಕುಗ್ರಾಮ ಆಗಿ ಹೋಗಿದ್ದಾವೆ. ಇದು ಊಡ್ಗಿ ಹಂಗನಹಳ್ಳಿ ಮಳಖೇಡು ಎಲ್ಲ ಕುಗ್ರಾಮಗಳಾಗಿ ಇಂಥ ಕಂಪ್ನಿ ದೊಡ್ಡ ಕಂಪ್ನಿ ಇದ್ರೂ ಇಲ್ದಂಗಾಗಿ ಪೂರ್ತಿ ಮೂಲೆಗುಂಪು ಮಾಡಿ ಇಟ್ಟಿದ್ದಾರೆ ಎಲ್ಲ ಗ್ರಾಮಗಳಿಗೆ. ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಅವ್ರದ್ದು ಕಂಪ್ನಿ ಏಜೆಂಟು ದಲಾಲರು ಎಲ್ಲ ಅಷ್ಟು ಮಂದಿ. ಸಾಕಷ್ಟು ದೂರುಗಳು ಸಲ್ಲಿಸಿದ್ರು, ದೂರುಗಳು ಕಂಪ್ಲೇಂಟ್ ಮಾಡಿದ್ರು. ಇದು ಕೋರ್ಟ್ ಒಂದೇ ಪರಿಹಾರ ಅಂತ ಅನಿಸ್ತಾ ಇದೆ ನಮಗೆ. ಯಾರೂ ಮಾಡಲಿರೋ ಇವರು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಕುರಿತು ಅದ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಸರ್ಕಾರಕ್ಕಾಗಲಿ ಜನಪ್ರತಿನಿಧಿಗಳಿಗಾಗಲಿ ಯಾರಿಗೂ ಆ ತಾಕತ್ತೂ ಇಲ್ಲ, ಆ ದಮ್ಮನೂ ಇಲ್ಲ, ಕೇಳೋ ಹಕ್ಕಿಲ್ಲ. ಅವೆಲ್ಲ ಕಳ್ಕೊಂಡಿದ್ದಾರೆ ಅವೆಲ್ಲ ಕಂಪ್ನಿ ಏಜೆಂಟು ದಲಾಲಾಗಿದ್ದಾರೆ ಅವು ಯಾರಿಗೆ ಕೇಳಿದ್ರು ಅವ್ರು ಹೇಳ್ಬಿಡ್ತಾರೆ ಅವರು. ಸೊ ನಾ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ನಾನು ಕಾನೂನು ಮುಖಾಂತರ ಹೋರಾಟ ಮಾಡ್ತೀನಿ.
ಇವಾಗ ಭೂಮಿ ಕಂಪ್ನಿಗೆ ಕೊಡ್ತೀನಿ ಅನ್ನೋರಿಗೆ ನಾನು ಬ್ಯಾಡಲ್ಲಕ್ಕೆ ಬರಲ್ಲ. ಯಾಕಂದ್ರೆ ನಿಮ್ಮ ಭೂಮಿ ಅದ, ನೀವು ಕೊಟ್ಟಗೋರಿ. ಆದ್ರೆ ಇಷ್ಟು ಮಾತು ಸತ್ಯ ಹೇಳ್ಬೋದು, ಅದರಿಂದ ಏನು ಅನಾನುಕೂಲ ಆಗ್ತವೆ, ಕೊಟ್ಟು ಎಷ್ಟು ಪರೇಶಾನಾರ. ನೀವು ಹುಡುಗಿ ಹಂಗನಳ್ಳಿ ತಾಂಡ ಜನರಿಗೆ ಹೋಗಿ ಕೇಳ್ರಿ, ಕಂಪ್ನಿ ಭೂಮಿ ಕೊಟ್ಟು ಎಷ್ಟು ಪರೇಶಾನಾರ ಅವರು. ಉದ್ಯೋಗ ಇಲ್ಲ, ಏನಿಲ್ಲ, ಮಕ್ಕಳು ಎಲ್ಲ ಗುಳೆ ಹೋಗ್ತಾ ಇದ್ದಾರೆ, ಎಲ್ಲ ಪರಿವಾರ ಎಲ್ಲ ಗುಳೆ ಹೋಗ್ತಾ ಇದ್ದಾವೆ, ಎಲ್ಲ ಬೆಂಗಳೂರು ಬೊಂಬೈ ಸೇರ್ತಾ ಇದ್ದಾರೆ. ಇವೆಲ್ಲ ಕಂಪ್ನಿ ಪೂರ್ತಿ ಪರಿಸರ ಮಾಲಿನ್ಯ ಮಾಡ್ತಾಯಿದೆ. ಎಲ್ಲರಿಗೆ ಕೆಮ್ಮು, ದಮ್ಮು, ಕ್ಯಾನ್ಸರು ಎಲ್ಲ ಇನ್ನಿತರ ರೋಗಗಳು ಬಂದು ಪೂರ್ತಿ ಪರಿಸರ ಹಾಳು ಮಾಡ್ತಾಯಿದ್ದಾರೆ ರಾಜಶ್ರೀ ಸಿಮೆಂಟ್ ಕಂಪನಿ. ಭೂಮಿ ಒಂದು ವೇಳೆ ಕೊಡೋಂಗಿದ್ದರೆ ನೀವು ಕೊಟ್ಟಗೋರಿ, ಬ್ಯಾಡ ಅನ್ನಲ್ಲ. ಆದರೂ ಇದು ತೊಗೊಂಡು 2 ವರ್ಷನೇ ಬಳಕೆ ಮಾಡ್ಕೊಳ್ಬೇಕಾಗಿತ್ತು. ಯಾವ ಭೂಮಿ ಬಳಕೆ ಮಾಡ್ಕೊಂಡಿಲ್ಲ. ಇವಾಗ ನಾನು ತೋರಿಸಲ್ಲ ಸ್ನೇಹಿತರೆ, ಇದೆಲ್ಲ ಬೀಳಿದ್ದು ಅದು ತೊಗೊಂಡು 13 ವರ್ಷ ಆಯಿತು, ಇನ್ನಾದರೂ ಬಳಕೆ ಮಾಡ್ಕೊಂಡಿಲ್ಲ. ಅವರು ಇಲ್ಲಿ ಬರಬೇಕು, ಮೈನಿಂಗ್ ಮಾಡಬೇಕಂದ್ರೆ ಅವ್ರಿಗೆ ಏನೋ ಸುಮಾರು ಏನಿಲ್ಲ ಅಂದರೆ ಇನ್ನೂ 50 ವರ್ಷ ಬೇಕು ಅವರಿಗೆ. ಆ ನಂತರ ಮತ್ತೆ ಇನ್ನೂ 2,000 ಎಕರೆ ಖರೀದಿ ಮಾಡ್ತಾರೆ ಇದ್ದಾರೆ ಅವರು ಮೈನಿಂಗಾಗಿ ಅಂತ. ಜಾಗತಿಕ ಟೆಂಡರ್ ಕರೆದಿದ್ದರು, ಅದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟು ಅವರಿಗೆ ಸಿಕ್ಕಿದೆ, ಅವರೇ ಪಡೆದಿದ್ದಾರೆ. ಸೊ ಇವು ಎಲ್ಲ ಈ ಭೂಮಿಯನ್ನು ಬಳಕೆ ಮಾಡ್ಕೊಳ್ಳಲ್ಲ. ಸಿಕ್ಕಾಪಟ್ಟಿ ಕಂಪ್ನಿಗಳಿಗೆ ಭೂಮಿಗಳು ಕೊಟ್ಟು ರೈತರು ಕಡಿಮೆ ದರದಲ್ಲಿ ಕೊಟ್ಟು ಬೀದಿ ಪಾಲಾಗ್ತಾ ಇದ್ದಾರೆ. 2,000 ಎಕರೆ ಒಮ್ಮೆಲಿಗೆ 2,000, ಅಲ್ಲಿ 2,000. ಹುಡುಗಿ ಮೈನ್ ಬ್ಲಾಕ್ ಅಂತ ತಿಕ್ಕೊಂಡು 2,000 ಇದೆ. ದಿಗ್ಗಾಂವ್ದು ಮೈನಿಂಗ್ ಬ್ಲಾಕ್ ಅಂತ ಅದು ಪಬ್ಲಿಕ್ ಹೇರಿಂಗ್ ಮಾಡಿದ್ದಾರೆ. ರಾವೂರ್ ಅಂತ ಮಾಡಿದ್ದಾರೆ. ಈ ರೀತಿ ಅಷ್ಟು ಕೊಟ್ಕೋತ ಹೋದರೆ ರೈತರು ಅಂತ ಬೀದಿಗೆ ಬರ್ತಾರೆ. ಮತ್ತು ಇವೆಲ್ಲ ಗುಡಿ ಕೈಗಾರಿಕೆಗಳು ಅಂಥವೆಲ್ಲ ಮುಚ್ಚಿ ಹೋಗ್ತಾವೆ. ಸಣ್ಣ ಕೈಗಾರಿಕೆಗಳೆಲ್ಲ ಮುಚ್ಚಿ ಹೋಗ್ತಾವೆ. ಇವೆಲ್ಲ ಕುಂಬಾರಿಕೆ, ನೇಕಾರಿಕೆ ಎಲ್ಲ ಪೂರ್ತಿ ಬಂದಾಗ್ಬಿಡ್ತಾವೆ. ಅವರೆಲ್ಲ ಬೀದಿ ಪಾಲಾಗ್ತಾರೆ. ನಾವು ಹೇಳೋದು ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕಾಗಿ ರೈತರುಗಳು ತಾವು ಭೂಮಿ ಕಳ್ಕೊಳ್ಬೇಡ್ರಿ. ಈ ಕಂಪ್ನಿ ಉದ್ಯೋಗ ಕೊಡಲ್ಲ ಮತ್ತು ಅಭಿವೃದ್ಧಿ ಮಾಡಲ್ಲ. ನಿಮಗೆ ಇಲ್ಲಿ 1 ಎಕರೆ ಕಳ್ಕೊಂಡ್ರೆ ಬೇರೆ ಕಡೆ 4 ಎಕರೆ ಸಿಕ್ತಂದ್ರೆ ನೀವು ಕೊಟ್ಕೊಡ್ರಿ, ನಾವು ಬೇಡ ಅನ್ನಲ್ಲ. ರೈತರಿಗೆ ನಾವು ಏನು ಹೇಳೋಕ್ಕಾಗಲ್ಲ. ಆದರೆ ಇಷ್ಟು ಮಾತು ಸತ್ಯ, ಭೂಮಿ ಒಂದು ಸರ್ತಿ ಕಳ್ಕೊಂಡ್ರೆ ಮತ್ತು ಭೂಮಿ ಎಲ್ಲಿ ಸಿಗಲ್ಲ. ಫಲವತ್ತಾದ ಭೂಮಿ ಅದ. ಸರ್ಕಾರ ಈ ಕಡೆ ಗಮನ ಕೊಡಬೇಕು. ಈ ಭಾಗದಲ್ಲಿ ಎಲ್ಲ ಅಷ್ಟು ಭೂಮಿ ಖರೀದಿ ಮಾಡಿದೆ. ಎಲ್ಲಿ ನಿಂದ್ರಪ್ಪಲೇ ಇಲ್ಲ. ಇಲ್ಲಿ ನಮ್ಮ ಭೂಮಿ ಅದಂತ ಇಲ್ಲಿ ನಾನು ನಿಂತಿದ್ದೀನಿ. ಆ ರೈತರು ಬಿತ್ತಬಾರ್ದು ತಿಳ್ಕೊಂಡು ಅಲ್ಲಿ ಹೊಲದಾಗೆಲ್ಲ ಹೊಡೆದ್ಬಿಟ್ರೆ ಎಲ್ಲ ಮತ್ತೆ ಬಿತ್ಕೋಬಾರ್ದು, ಕಬ್ಜಾ ಮಾಡಬಾರ್ದಂತ. ಇನ್ನೂ ಸಾಕಷ್ಟು ಆ ಕಡೆ ಭೂಮಿ ತೋರಿಸೋದಿದೆ ಸ್ನೇಹಿತರೆ. ಅದು ಇಲ್ಲೊಂದು 2 ಹೊಲಗಳು ಬೆಳೆಗಳಿವೆ. ಅವೆಲ್ಲ ಮಣ್ಣು ದಿಬ್ಬ ಹಾಕಿದ್ದಾರೆ ಅವೆಲ್ಲ. ಮತ್ತು ಇವರು ಈ ರೀತಿ 40 ವರ್ಷದಿಂದ ಯಾವುದೂ ಭೂಮಿ ಬಳಕೆ ಮಾಡ್ಕೊಳ್ತಾ ಇಲ್ಲ. ಸಿಕ್ಕಾಪಟ್ಟಿ ಈ ರೀತಿ ಸರ್ಕಾರ ಯಾವ ಮಾನದಂಡ ಅನುಸರಿಸಿ ಈ ರೀತಿ ಕಂಪ್ನಿಗೆ ಭೂಮಿ ಕೊಡ್ತಾಯಿದೆ. ಈ ಭಾಗದಲ್ಲಿ ಕಲಬುರಗಿ ಭಾಗದಲ್ಲೇ 30 ಕಂಪ್ನಿಗಳು ಬರ್ತಾಯಿದ್ದಾವೆ. ಇದು 1 ವರ್ಷ ಹಿಂದಿಂದು ಮಾಹಿತಿ. ಇವಾಗ ಮತ್ತೆ ಇನ್ನೂ ಜಾಗತಿಕ ಹೂಡಿಕೆದಾರ ಸಮಾವೇಶ ಮಾಡಿ ಇನ್ನೂ ಎಷ್ಟು ಕಂಪ್ನಿಗಳು ಬರ್ತಾಯಿದ್ದಾವೆ ಏನಿಲ್ಲ. ಆದರೆ ಇಷ್ಟು ಮಾತ್ರ ಸತ್ಯ, ನಿಮಗೆ ಯಾವುದೇ ಕಾರಣಕ್ಕಾಗಿ ನೀವು ಭೂಮಿ ಪಡಿಬೋದು, ತೊಗೋಬೋದು ರೈತರಿಂತ. ನಾನು ಮಾತ್ರ ನಿಮಗೆ ಯಾವುದೇ ಕಾರಣಕ್ಕೆ ಕಂಪ್ನಿ ಆಗಿಬಿಡಲ್ಲ. ನೀವೆಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಮೈನಿಂಗ್ ಮಾಡಿಬಿಡಲ್ಲ. ಇಲ್ಲಿ ಪರಿಸರ ಹಾಳು ಮಾಡಿಕೊಡುವುದಿಲ್ಲ. ಏನು ಬಂದಿರಿ ಹಂಗೆ ಅವ್ರಿ. ಯಾವುದೇ ಕಾರಣಕ್ಕಾಗಿ ನೀವು ಪ್ರಸ್ತಾವನೆ ಸಲ್ಲಿಸಿದ್ರು ಅದಕ್ಕೆ ಯಾವುದೇ ನಾವು ಕಿಮ್ಮತ್ತು ಕೊಡಲ್ಲ. ಅದು ಮುಂದೆ ನಿಮ್ಮ ಬಿಟ್ಟು ವಿಷಯ. ಅದು ಯಾವ ರೀತಿ ಕಂಪ್ನಿಗಳು ಬಂದ್ ಹಾಕಬೇಕು, ಯಾವ ರೀತಿ ಕಂಪ್ನಿ ವಿರುದ್ಧ ಹೋರಾಟ ಮಾಡಬೇಕು, ಯಾವ ರೀತಿ ಕಂಪ್ನಿ ವಿರುದ್ಧ ಚಳವಳಿ ಮಾಡಬೇಕು ನಾವು ಮಾಡ್ತೀವಿ. ಅದು ಕಾಯ್ದೆ ಕಾನೂನು ಪ್ರಕಾರ ನ್ಯಾಯಾಲಯದ ಮುಖಾಂತರ ಮಾಡ್ತೀವಿ. ಸೊ ಹೇಳೋಕ್ಕೆ ಏನು ಬಯಸ್ತೀನಪ್ಪ ಅಂದರೆ, ಇವೆಲ್ಲ ಬೀಳ್ಬಿದ್ದಿವೆ. ಅಲ್ಲಿ ಆ ಕಂಪ್ನಿ ಹತ್ರನೇ ಅದು 80-80 ತೊಗೊಂಡಿದ್ದೇ 40 ಎಕರೆ ಇನ್ನೂ ಬಳಕೆ ಮಾಡ್ಕೊಂಡಿಲ್ಲ. ಇಲ್ಲಿ ಇದು ಇನ್ನೂ ಈ ಕಂಪ್ನಿ ಏನಿಲ್ಲ ಅಂದರೆ 2 ಕಿಲೋಮೀಟರ್ ದೂರ ಇದೆ ಸ್ನೇಹಿತರೆ. ಇಲ್ಲಿ ನಮ್ಮ ಜಮೀನಲ್ಲಿ ನಾನು ನಿಂತಿದ್ದೀನಿ. ಮತ್ತು ಇಲ್ಲಿಂದ 2,000 ಎಕರೆ ಜಮೀನು ಖರೀದಿ ಮಾಡ್ತಾಯಿದೆ. ಯಾವ ಪುರುಷಾರ್ಥಕ್ಕಾಗಿ ಸರ್ಕಾರಗಳು ಈ ರೀತಿ ಬಂಡವಾಳಶಾಹಿಗಳಿಗೆ ಜೊತೆ ಕೈ ಜೋಡಿಸಿ ರೈತರು ಭಾಳ ಹಾಳು ಮಾಡ್ತಾಯಿದ್ದೇವೆ. ಮತ್ತು ಇವಾಗ ಏನು ಕೊಟ್ಟಿದ್ದಾರೆ ರೈತರಿಗೆ ಭೂಮಿ, ಏನು ಸರ್ಕಾರ ಇದು ರೈತರು ಗಮನವಿಟ್ಟು ಕೇಳಬೇಕಿದು.
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಸೆಕ್ಷನ್ 109(1)(a) ಪ್ರಕಾರ ಇವರಿಗೆ ರೈತರು ಮತ್ತು ಕಂಪ್ನಿ ಮುಖಾಂತರನೇ ಇಬ್ಬರು ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡಿ ಅದರ ಮಧ್ಯದಲ್ಲಿ ಯಾರೂ ಬರೋದಿಲ್ಲ, ಜಿಲ್ಲಾಧಿಕಾರಿ ಬರೋದಿಲ್ಲ, ಸರ್ಕಾರ ಬರೋದಿಲ್ಲ, ಅವರೇ ಮಾಡಿ ನಿರ್ಣಯ ಮಾಡಿ ಖರೀದಿ ಮಾಡಬೇಕಾಗುತ್ತೆ. ನಾನು ರೈತರಲ್ಲಿ ವಿನಂತಿ ಮಾಡ್ಕೊತೀನಿ, ತಾವುಗಳು KDB ಮುಖಾಂತರ ಕೊಡ್ರಿ, KDB ಮುಖಾಂತರ. ಅದಾದರೆ ಮತ್ತು ನಾವು ಕೋಟಿ ಹೋಗ್ಬೋದು. ಇದು ಆದರೆ ನೀವು ಇಚ್ಛೆಯಿಂದ ಕೊಟ್ಟಿರೋ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದು ನೀವು ಎಷ್ಟಾದರೂ ಹೇಳ್ಬೋದು, 1 ಲಕ್ಷ ಹೇಳ್ಬೋದು. ನಿಮ್ಮ ಭೂಮಿ ಇರುತ್ತೆ, ನೀವು 1 ಲಕ್ಷ ಅಂತ ಹೇಳ್ಬೋದು, 1 ಕೋಟಿ ಅಂತ ಹೇಳ್ಬೋದು, 10 ಕೋಟಿ ಅಂತಲೂ ಹೇಳ್ಬೋದು. ತಮ್ಮ ಭೂಮಿಗೆ ತಾವು ಬೆಲೆ ಕಟ್ಬೋದು. ಬೇರೆಯವ್ರು ಬಂದು ಭೂಮಿ ಬೆಲೆ ಕಟ್ಲಿಕ್ಕಾಗಲ್ಲ. ತಾವು ಯಾವುದೇ ಕಾರಣಕ್ಕಾಗಿ ಪಡೆಯಂಗಿತ್ತಂದ್ರೆ ಎಕರೆಗೆ 10 ಕೋಟಿ ಹೆಂಗೆ ಪಡೀರಿ, ಕೊಡ್ರಿ. ನಿಮ್ಮ ಕಷ್ಟ ಏನಿರ್ತದೋ ಏನಿಲ್ಲ, ಬೇರೆ ಕಡೆಗೆ ಭೂಮಿನೂ ಸಿಗಬೇಕು ಮತ್ತು ನಿಮ್ಮದು ಭೂಮಿ ಕಳ್ಕೊಂಡಿದ್ದು 2 ಪಟ್ಟು ಬೇರೆ ಕಡೆಗೆ ಸಿಕ್ಕಿರಬೇಕು. ಆ ರೀತಿ ನೀವು ತೊಗೊಳ್ರಿ. ಉದ್ಯೋಗ ಕೊಡಬೇಕು, ಉದ್ಯೋಗ ಅಂತ ಕೊಡಲ್ಲ ಅವರು. ಮತ್ತು ಯಾರ್ಯಾರು ಭೂಮಿ ಕಳ್ಕೊಂಡಿರಿ 15 ವರ್ಷದಿಂದ ಈ ಕಡೆ ಅವ್ರಿಗೊಂದು ಕಂಡೀಷನ್ ಹಾಕಿರ್ತದೆ, ಅಧಿಸೂಚನೆಯಲ್ಲಿ ಒಂದು ಕಂಡೀಷನ್ ಹಾಕಿರ್ತಾರೆ. ಏನಂದರೆ ತೊಗೊಂಡು 2 ವರ್ಷನ ಬಳಕೆ ಮಾಡ್ಕೊಳ್ಬೇಕಂತ ತಿಳ್ಕೊಂಡು. ಇವರು ಅವಾಗ KDB ಮುಖಾಂತರ ಖರೀದಿ ಮಾಡಿದ್ದೆ, ನಾನು 45 ವರ್ಷ ಆದರೆ ಇನ್ನೂ ಬಳಕೆ ಮಾಡ್ಕೊಂಡಿಲ್ಲ. ಇವಾಗ 15 ವರ್ಷ ಆಯಿತು, 20 ವರ್ಷ ಆಯಿತು, 30 ವರ್ಷ ಆಯಿತು, ಈ ರೀತಿ ಇನ್ನೂ ಬಳಕೆ ಮಾಡ್ಕೊಂಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ದೂರ ಸಲ್ಲಿಸ್ತಾ ಬಂದೀನಿ, ಕಂಪ್ಲೇಂಟ್ ಕೊಡ್ತಾ ಬಂದಿದ್ದೀನಿ. ಇವಾಗ ನಾನು ನ್ಯಾಯಾಲಯದ ಮೊರೆನೂ ಹೋಗ್ತೀನಿ, ಲೋಕಾಯುಕ್ತ ಮೊರೆನೂ ಹೋಗ್ತೀನಿ. ಭ್ರಷ್ಟ ಅಧಿಕಾರಿಗಳು ಕೆಲಸ ಮಾಡ್ತಾಯಿಲ್ಲ, ಬರೀ ತಿಂಗಳ ಪಗಾರ ತಿಂತಾಯಿದ್ದಾರೆ, ಕೆಲಸ ಮಾಡ್ತಾಯಿಲ್ಲ. ಇವೆಲ್ಲ ಕಂಪ್ನಿ ಏಜೆಂಟು ಮತ್ತು ದಲಾಲರ ಥರ ವರ್ತನೆ ಮಾಡ್ತಾಯಿದ್ದಾರೆ ಇವರು. ಇವೆಲ್ಲ ಅವ್ರ ಭೂಮಿ ಅವ್ರಿಗೆ ವಾಪಸ್ ಆಗ್ತಾವೆ. ಬರೆದಿದ್ದೆ ನಾನು. ಕೆಲವು ಚಿತ್ತಾಪುರ ತಹಶೀಲ್ದಾರರು ಮತ್ತು ಸಹಾಯಕ ಆಯುಕ್ತರು ರಿಪೋರ್ಟ್ನೂ ಕೊಟ್ಟಿದ್ದಾರೆ. ಅವರು ವಾಪಸ್ ಇವ್ರು ರೈತರಿಗೆ ಭೂಮಿ ಮರಳಿ ಕೊಡಬೇಕಂತ ತಿಳ್ಕೊಂಡು ಇವರು ಸರ್ಕಾರ ಅಧಿಸೂಚನೆ ವೈಲೇಷನ್ ಮಾಡಿದಾರಂತ. ಅವೆಲ್ಲ ಫೈಲ್ ನಾನು ಕಲೆಕ್ಟ್ ಮಾಡ್ತಾಯಿದ್ದೀನಿ ನಾನು. ಈಗ ಅವೆಲ್ಲ ಬೈಲಿಗೆ ತೊಗೊಂಬರ್ತೀನಿ ನಾನು. ಎಲ್ಲ ರೈತರಿಗೆ ಇದು ಬಂದು ತಿಳಿಸ್ತೀನಿ, ನಿಮ್ಗೆ ಯಾವ್ಯಾವ ಸರ್ವೆ ನಂಬರ್ ಹೋಗ್ಯಾವ, ಯಾವ್ಯಾವ ಇಲ್ಲ, ಯಾರ್ಯಾರ ಭೂಮಿ ವಾಪಸ್ ಆಗ್ತಾವೆ. ನಿಮ್ಮ ಭೂಮಿ ನೀವು ತೊಗೊಂಡ್ರೆ ಸರಿ, ತೊಗೊಲಿಲ್ಲ ಅಂದ್ರೆ ಅಲ್ಲಿ ಇದ್ದು ಆ ಗ್ರಾಮದಲ್ಲಿ ಇದ್ದು ಬಡ ಜನರಿಗೆ SC ST OBC ಮೈನಾರಿಟಿ ಎಲ್ಲ ಯಾರ್ಯಾರು ಇರ್ತಾರೆ ಅವ್ರಿಗೆ ಹಂಚ್ಬಿಡುವ ಅಂತ ತಿಳ್ಕೊಂಡು ಬರೆದ್ಬಿಡ್ತೀನಿ ನಾನಂತರ. ನೀವು ರೈತರು ಎದ್ದು ಕುಂತೀರಿ ಕೇಳಿದ್ರಿ ಅಂದ್ರೆ ನಿಮ್ಮ ಭೂಮಿ ನಿಮಗೆ ಸಿಗ್ತದೆ. ನೀವು ಕೇಳಲ್ಲ ಮಾಡಲ್ಲ, ನಮ್ಮ ಭೂಮಿ ಯಾರು ಮಾಡ್ತಾರೆ ಯಾರಿಲ್ಲ. ಇನ್ನೊಂದು 2 ವರ್ಷದಲ್ಲಿ ಬಳಕೆ ಮಾಡ್ಕೊಳ್ಬೇಕಂದ್ರೆ ಅವ್ರು ಬಳಕೆ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಯಾರ್ಯಾರು ಭೂಮಿ ಬಳಕೆ ಮಾಡ್ಕೊಂಡಿಲ್ಲ ಅವ್ರು ಹೋಗಿ ನಿಮ್ಮ ಶಾಸಕರಿಗೆ ಸಚಿವರಿಗೆ ಹೋಗಿ ಕೇಳ್ರಿ, ನೀವು ನಮ್ಮ ಭೂಮಿ ಬಳಕೆ ಮಾಡ್ಕೊಂಡಿಲ್ಲ, ನಮ್ಮ ಭೂಮಿ ನಾವು ವಾಪಸ್ ಕೊಡಿಸ್ರಂತ. ಅವ್ರು ಏನಂತಾರೆ ಕೇಳ್ರಿ. ಆಗಲ್ಲ ಅಂದ್ರೆ ಅವ್ರು ಕಂಪ್ನಿ ಏಜೆಂಟ್ ಹಾರ, ಆತದ ಅಂದ್ರೆ ಅವರು ವರ್ಕರ್ ಹಾರ, ನಿಮ್ಮ ಪರವಾಗಿ ನಿಂದಿರ್ತಾರ ಅಂತ ಅರ್ಥ. ನಿಮ್ಮ ಭೂಮಿ ನೀವು ವಾಪಸ್ ಆಗ್ತದ. ತೊಗೊಂಡು 2 ವರ್ಷ ಬಳಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಭೂಮಿ ನೀವು ವಾಪಸ್ ಆಗ್ತದ. ನೀವೆಲ್ಲ ರೈತರು ಜಾಗೃತರಾರಿ, ಹೋರಾಟ ಮಾಡಿರಿ, ಜಿಲ್ಲಾಧಿಕಾರಿಗಳು ಹೋಗಿ ಕೇಳ್ರಿ. ಸಾಕಷ್ಟು ಈಗ 15-20 ವರ್ಷದಿಂದ ಸಾಕಷ್ಟು ಕಂಪ್ನಿಗಳು ತೊಗೊಂಡು ಹಾಗೆ ಬಿಟ್ಟಿದ್ದಾರೆ. ನಿಮ್ಮ ಭೂಮಿ ನೀವು ವಾಪಸ್ ಆಗ್ತಾವೆ, ಯಾವುದೇ ಕಂಪ್ನಿ ಸ್ಥಾಪನೆ ಮಾಡ್ತಾಯಿಲ್ಲ. ನಿಮ್ಮ ಭೂಮಿ ನೀವು ವಾಪಸ್ ಆಗ್ತಾವೆ. ನೀವೆಲ್ಲ ಭೂಮಿ ಕಳ್ಕೊಂಡಿರಿ, ದುಡ್ಡು ಕಳ್ಕೊಂಡಿರಿ, ಎಲ್ಲ ಕಳ್ಕೊಂಡಿರಿ, ಉದ್ಯೋಗ ಇಲ್ಲ, ಏನಿಲ್ಲ, ನೀವೆಲ್ಲ ಬೀದಿಗೆ ಬಂದಿರಿ. ಈಗ ಏನದ ಮರಳಿ ನಿಮ್ಮ ಭೂಮಿ ನೀವು ವಾಪಸ್ ಪಡಿಬೇಕು, ಹೋರಾಟ ಮಾಡಿರಿ, ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸ್ರಿ. ಅದಕ್ಕೇನು ಸಂಬಂಧಪಟ್ಟಿದ್ದೀವಿ ಅಂದ್ರೆ ನನ್ನ ಹತ್ರ ಏನು ದಾಖಲೆಗಳು ನಾನು ಕೊಡ್ತೀನಿ. ಒಟ್ಟಾಗಿ ಹೋರಾಟ ಮಾಡೋಣ. ನಿಮ್ಮ ಭೂಮಿ ನೀವು ಪಡಿಲಕ್ಕೆ ನೀವು ಹೋರಾಟ ಮಾಡಬೇಕು. ಯಾರು ನಿಮ್ಗೆ ಎತ್ತಲಕ್ಕೆ ಯಾರೂ ಬರಲ್ಲ. ನಿಮ್ಮ ಭೂಮಿ ನೀವು ಅಲ್ಲಿ ಹೋಗಿ ಶಾಸಕರು ಸಚಿವರಿಗೆ ಕೇಳ್ರಿ. ಒಂದು ವೇಳೆಗೆ ಅವ್ರು ಏನಾರು ಕೊಟ್ಟಿದ್ದಾರೆ ಅಂದರೆ ಅವ್ರು ಏನಾದರೂ ನಿಮ್ಮ ಸಹಾಯಕ್ಕೆ ನಿಂತರೆ ನೀವು ಅವ್ರ ಮಾತಿನ ದಾಟಿ ಮೇಲೆ ಗೊತ್ತಾಗ್ತದೆ. ಒಂದು ವೇಳೆಗೆ ಆಗಲ್ಲ ಹೋಗಲ್ಲ ಅಂದ್ರೆ ಅವರೆಲ್ಲ ಕಂಪ್ನಿ ಏಜೆಂಟು ದಲಾಲ ಅಂತ ತಿಳ್ಕೊಂಡ್ಬಿಡ್ರಿ. ಒಂದು ವೇಳೆ ಆಗ್ತದೆ ಅಂದ್ರೆ ಅವ್ರು ಹೋರಾಟಗಾರ, ಅವರು ನಿಮ್ಮ ಸಲುವಾಗಿ ಹೋರಾಟ ಮಾಡ್ಲಿಕ್ಕೆ ಎಲ್ಲ ತಯಾರಿರ್ತಾರೆ. ಬಂಡವಾಳಶಾಹಿ ಪರವಾಗಿ ಇಲ್ಲ ಅಂತ ತಿಳ್ಕೊರಿ. ಹೀಗಾಗಿ ಜಾಗೃತರಾರಿ. ನಿಮ್ಮ ಭೂಮಿ ನಿಮಗೆ ವಾಪಸ್ ಆಗ್ತಾವೆ. ಇತ್ತೀಚೆಗೆ 15-20 ವರ್ಷದಿಂದ ಏನು ಭೂಮಿ ಕಳ್ಕೊಂಡ್ರೆ ಅವ್ರು ನಿಮ್ಮ ಭೂಮಿ ನಿಮಗೆ ಸಿಗ್ತಾವೆ ವಾಪಸ್. ಅವು ಕಂಪ್ನಿಗಳು ಸಾಕಷ್ಟು ಸರ್ಕಾರದ ಅಧಿಸೂಚನೆಗಳದು ವೈಲೇಷನ್ ಮಾಡಿದ್ದಾರೆ, ಸುತ್ತೋಲೆಗಳದು ವೈಲೇಷನ್ ಮಾಡಿದ್ದಾರೆ, ಅನೇಕ ಕಾಯ್ದೆ ಕಾನೂನುಗಳು ಸೆಕ್ಷನ್ಗಳು ವೈಲೇಷನ್ ಮಾಡಿದ್ದಾರೆ. ನಿಮ್ಮ ಭೂಮಿ ನಿಮಗೆ ವಾಪಸ್ ಆಗ್ತಾವೆ. ಹೋರಾಟ ಮಾಡಿರಿ, ಜಾಗೃತರಾರಿ. ಸರ್ಕಾರಕ್ಕೂ ನಂದು ಮನವಿ ಅದ. ಈ ರೀತಿ ಬೇಕಾಬಿಟ್ಟು ಕಂಪ್ನಿಗಳಿಗೆ ಪರ್ಮಿಷನ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಹಿಂಗೆ ಗುಲ್ಬರ್ಗ ಡಿಸ್ಟ್ರಿಕ್ನಾಗ ಬೇರೆ ಡಿಸ್ಟ್ರಿಕ್ಗಳಿಗೆ ಹಂಚಿಬಿಡ್ರಿ. ಅವು ಸುಮ್ಮನೆ ಎಲ್ಲ ಇಲ್ಲೇ ಮೈನಿಂಗ್ ಆದ ಅಂತಕೊಂಡು ಇಲ್ಲೇ ಒಂದೇ ಕಡೆಗೆ ಪೂರ್ತಿ ಸತ್ಯನಾಶ ಮಾಡಿದ್ರೆ ಹೆಂಗೆ? ಒಂದು ವೇಳೆಗೆ ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು ಕಂಪ್ನಿಗಳು. ಇಷ್ಟು ಸಾಕಷ್ಟು ಒಂದೇ ಸ್ಥಳದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಅಧಿಕಾರಿಗಳು ಕೊಡ್ಲತ್ತಾರೆ, ಯಾವ ಅಯೋಗ್ಯರು ಮತ್ತು 4 ಎಕರೆ ಅಧಿಕಾರಿಗಳು ಕೊಡ್ಲತ್ತಾರೆ. ಇವು ಒಂದೇ ಜಾಗದಲ್ಲಿ
ಮೂವತ್ತು ಕಂಪ್ನಿಗಳು ಯಾಕಡೆ ಇರಬೇಕು ಯಾಕಡೆ ಇಲ್ಲ ಏನು ರೈತರು ಹೆಂಗೆ ಬದುಕಬೇಕು ಎಲ್ಲ ಉದ್ಯೋಗ ಕೊಡಲ್ಲ. ಉದ್ಯೋಗ ಕೊಟ್ರು ಉಳಿದವ್ರು ಎಲ್ಲಿಗೆ ಹೋಗ್ಬೇಕು? ಕಂಬಾರಿಕೆ, ಕುಂಬಾರಿಕೆ, ನೇಕಾರಿಕೆ ಮತ್ತು ಇನ್ನಿತರ ಕುಲ ಕಸುಬುಗಳು ಇರ್ತಾವೆ ಅವರೆಲ್ಲ. ಮತ್ತು ಕೃಷಿ ಕಾರ್ಮಿಕರು ಅವ್ರಿಗಿಂತ ಹೆಚ್ಚಾಗಿ ರೈತರಿಗಿಂತ ಹೆಚ್ಚಾಗಿ ಕೃಷಿ ಕಾರ್ಮಿಕರಾರ. ಇಲ್ಲಿ ರೈತ ಇಲ್ಲಿ ನಾವಿದ್ದೀವಿ, ಒಬ್ಬರು ಇದ್ದೀವಿ. ಇಲ್ಲಿ ಕೃಷಿ ಕಾರ್ಮಿಕರು ಎಷ್ಟು 15-20 ಜನರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರದ್ದೆಲ್ಲ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತದೆ. ಎಲ್ಲ ಸಾಕಷ್ಟು ಪಲಾಯನವಾದ ಆಗ್ತದೆ. ಸಾಕಷ್ಟು ಕಂಪ್ನಿಗಳು ಬರೋಂತೇನು ಆಗಿಲ್ಲ. 45 ವರ್ಷದ ಯಾವುದೋ ಕಂಪ್ನಿ ಉದ್ಧಾರ ಮಾಡಿಲ್ಲ, ಅದು ಮಾಡೋದೂ ಇಲ್ಲ. ಅವೆಲ್ಲ ಕಂಪ್ನಿಗಳು ಒಡೆದು ಹಾಕಬೇಕು. ಆ 5 ಕಂಪ್ನಿ ಬಂದು ಹಾಕಿರೋದು ಸೀಸೆ ಕುರ್ಕುಂಟ ಅಂಥ ಕಂಪ್ನಿ ಚಾಲು ಮಾಡಿರಿ. ಸರ್ಕಾರಕ್ಕೆ ಅನುದಾನ ಬರಲಿ, ಸರ್ಕಾರಕ್ಕೆ ಪ್ರಾಫಿಟ್ನಾಗ ನಡಲಿ, ಅಲ್ಲಿ ಜನರು ಬದುಕಲಿ. ಇದು ಸಿಮೆಂಟ್ಗಳು ಚಲೋ ಸರ್ಕಾರ ಕಂಪ್ನಿಗಳು ಬಂದು ಹಾಕ್ತೀರಿ, ಪ್ರೈವೇಟ್ ಕಂಪ್ನಿಗಳಿಗೆ ಪರವಾನಗಿ ಕೊಡ್ತೀರಿ. ಇದು ಅಂಥದ್ದು ಸಾಕಷ್ಟು ಎಷ್ಟು ಖರ್ಚಾಗ್ತದೆ. ಅಲ್ಲಿ ಸೀಸೆ ಕುರ್ಕುಂಟ ಚಾಲು ಮಾಡಿರಿ. ಅದೇ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ಇವೆಲ್ಲ ಕಂಪ್ನಿಗಳು ಸಿಕ್ಕಂಗೆ ಪರ್ಮಿಷನ್ ಕೊಡ್ಬೇಡ್ರಿ. ಅವೆಲ್ಲ ಸರ್ಕಾರ ಅಧಿಸೂಚನೆಗಳೆಲ್ಲ ರದ್ದು ಮಾಡಿರಿ. ಎಲ್ಲ ಕಂಪ್ನಿಗಳು ಇಲ್ಲಿ ಎಲ್ಲ ತೆಗೆದಾಕ್ಬಿಡ್ರಿ. ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು. ಅವಶ್ಯಕತೆ ಅಂತ ಅಧಿಕ ಕಂಪ್ನಿಗಳು ಆಗಿಬಿಟ್ಟವ, ಪರಿಸರ ಹಾಳು ಮಾಡ್ಲತ್ತವ. ಇದೇ ನಾನು ಹೇಳ್ತಾಯಿದ್ದೀನಿ. ಇವೆಲ್ಲ ರೈತರು ಜಾಗೃತರಾರಿ. ನಿಮ್ಮ ಭೂಮಿ ನೀವು ವಾಪಸ್ ಸಿಗ್ತಾವ. ನೀವು ಹೋಗಿ ಮನೆ ಸಲ್ಲಿಸ್ರಿ. ನೀವು ಎಲ್ಲರೂ ಸೇರಿ 2 ವರ್ಷ ಆಯಿತು ಬಳಕೆ ಮಾಡ್ಕೊಳ್ಳಿ, ನಮ್ಮ ಭೂಮಿ ನಾವು ವಾಪಸ್ ಕೊಡ್ರಿ ಅಂತ. ಅವ್ರು ಹೆಂಗೆ ಕೊಡಲ್ಲ ನೋಡಮ್ಮ. ನಿಮ್ಮ ಭೂಮಿ ನಿಮ್ಗೆ ವಾಪಸ್ ಸಿಗ್ತಾವ. ಅನೇಕ ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿದಾರೆ ಅವರು. ಇಷ್ಟೇ ಹೇಳ್ತೀನಿ. ಮತ್ತು ಯಾವುದೇ ಕಾರಣಕ್ಕಾಗಿ ಇಲ್ಲಿ ಹುಡುಗಿ ಜನರು ಮತ್ತು ಈ ಕಡೆ ದಿಗ್ಗಾಂವ್ ಜನರು ಯಾವುದೇ ಕಾರಣಕ್ಕೂ ಭೂಮಿ ಕೊಡ್ಲಕ್ಕೆ ಹೋಗ್ಬೇಡ್ರಿ. 20-25 ಲಕ್ಷ ಏನು ದೊಡ್ಡ ಮಾತಲ್ಲದು ಭೂಮಿದು. ಅದು ಯಾರು ರೈತರು ಖರೀದಿ ಮಾಡ್ತಾರೆ ಈಗ. ಆ ರೀತಿ ಕಂಪ್ನಿ ಕೊಡ್ಲಕ್ಕೆ ಹೋಗ್ಬೇಡ್ರಿ. ನೀವು ಕೊಡಂಗಿತ್ತಪ್ಪ ಅಂದ್ರೆ 5 ಕೋಟಿ 10 ಕೋಟಿಗಿಂತ ಮೇಲ್ಕಡೆ ಕೊಡ್ರಿ. ನಿಮ್ಮ ಬೇರೆ ಕಡೆ ಒಂದು ಅದ್ರದ್ದು 2-3 ಪಟ್ಟರ ಭೂಮಿ ಸಿಗಬೇಕು. ನೀವು ಬದುಕಂಗೆ ಆಗಿರ್ಬೇಕು. ಅದು ಈ ಕಡೆ ಭೂಮಿನೂ ಇಲ್ಲ, ಈ ಕಡೆ ನೌಕರಿ ಇಲ್ಲ, ಏನು ಮಾಡ್ತೀರಿ? ಇವೆಲ್ಲ ಇಂಥ ಪರಿಸ್ಥಿತಿ ಸರಿಯಾಗಿಲ್ಲ. ಯಾವುದೇ ಕಾರಣಕ್ಕಾಗಿ ಭೂಮಿ ಕೊಡ್ಲಕ್ಕೆ ಹೋಗ್ಬೇಡ್ರಿ ನೀವು. ಮತ್ತು ಯಾರ್ಯಾರು ಭೂಮಿ ಕಳ್ಕೊಂಡ್ರೆ ಅವ್ರವ್ರ ಭೂಮಿ ವಾಪಸ್ ಸಿಗ್ತಾವೆ. ಹೋರಾಟ ಮಾಡಿರಿ. ಇಷ್ಟೇ ನಾನು ಹೇಳೋಕ್ಕೆ ಬಯಸ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.